ರಾಜ್ಯ ಬಜೆಟ್ ಅಧಿವೇಶನದಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಡಿದಂತ ನಟ್ಟು ಬೋಲ್ಟಿನ ಸದ್ದು ಜೋರಾಗಿದೆ. ಡಿಕೆ ಶಿವಕುಮಾರ್ ಹೇಳಿಕೆಯ ವಿರುದ್ಧ ವಿಪಕ್ಷ ನಾಯಕರು ಮುಗಿಬಿದ್ದಿದ್ದಾರೆ. ವಿಡಿಯೋ ಕವರೇಜ್ ವಿಚಾರಕ್ಕೆ ಸಂಬಂಧಿಸಿದಂತೆ ಆಡಳಿತ ಮತ್ತು ವಿಪಕ್ಷದ ಸದಸ್ಯರ ಮಧ್ಯೆ ಟಾಕ್ ವಾರ್ ನಡೀತಾ ಇತ್ತು. ಈ ವೇಳೆ ನಟ್ಟು ಬೋಲ್ಟು ಶಬ್ದವನ್ನ ಉಲ್ಲೇಖಿಸಿ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಸದನದ್ದೇ ನಟ್ಟು ಬೋಲ್ಟು ಸರಿಯಾಗಿಲ್ಲ, ಅದನ್ನು ಸರಿ ಮಾಡಿ ಅಂತ ಸುನಿಲ್ ಕುಮಾರ್ ಕಾರ್ಕಳ ಎಂಎಲ್ಎ ಲೇವಡಿ ಮಾಡಿದ್ದಾರೆ. ಆಯ್ತು ಸನ್ಮಾನ್ಯ ಅಧ್ಯಕ್ಷರೇ, ರೆಕ್ಟಿಫೈ ಮಾಡ್ತೇವೆ. 15 ನಿಮಿಷ ಮುಂಚೆ ಏನಿದು ಮತ್ತೆ ಅದೇ ಆಗ್ತಾ ಇದೆ ನೋಡಿ, ಯಾವ್ದು ಬರ್ತಾನೆ ಇಲ್ಲ. ಪಾಪ ಅವನ ಯಾರೋ ಮಾಡ್ಕೋತೀನಿ. ಡಿಕೆ ಶಿವಕುಮಾರ್ ಅವರು ಮೊನ್ನೆ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಉದ್ಘಾಟನೆಯ ಸಂದರ್ಭದಲ್ಲಿ ಮಾಡಿದಂಥ ಭಾಷಣ ಇವತ್ತು ಎಲ್ಲ ವಿಚಾರಗಳಿಗೂ ಕೂಡ ಬಳಕೆಯಾಗ್ತಾ ಇದೆ. ಅವರು ಅವತ್ತು ಆಡಿದಂಥ ಮಾತು, ಚಿತ್ರರಂಗದವರ ನಟು ಬೋಲ್ಟು ಸರಿ ಮಾಡ್ತೀನಿ, ಅದನ್ನು ಟೈಟ್ ಮಾಡ್ತೀನಿ ಅಂತ ಡಿ ಕೆ ಅವತ್ತು ಮಾತನಾಡಿದರು. ಈಗ ವಿಪಕ್ಷದವರು ಎಲ್ಲದಕ್ಕೂ ಕೂಡ ಅದನ್ನು ಲಿಂಕ್ ಮಾಡ್ತಾ ಇದ್ದಾರೆ. ಈಗ ವಿಧಾನಸಭೆಯಲ್ಲಿ ಚರ್ಚೆಯಾಗೋ ಸಂದರ್ಭದಲ್ಲೂ ಕೂಡ ಇದೇ ಶಬ್ದವನ್ನು ಬಳಸಿ ಆಡಳಿತ ಪಕ್ಷದ ಕಾಲೆಳೆಯುವಂಥ ಪ್ರಯತ್ನವನ್ನು ವಿಪಕ್ಷದ ಸದಸ್ಯರು ಮಾಡಿದ್ದಾರೆ. ಅಂದರೆ ಈ ವಿಡಿಯೋ ಚಿತ್ರೀಕರಣದ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆ ನಡೀತಾ ಇತ್ತು. ಈ ವೇಳೆ ವಿಧಾನಸೌಧದ ನಟ್ಟು ಬೋಲ್ಟು ಸರಿಯಿಲ್ಲ ಅಂತ ಆರ್ ಅಶೋಕ್ ಹೇಳಿದರೆ, ಆ ನಟ್ಟು ಬೋಲ್ಟನ್ನು ಸರಿಪಡಿಸಿ ಅಂತ ಸುನಿಲ್ ಕುಮಾರ್ ಅವರು ಮಾತನಾಡಿದರು. ಈ ವೇಳೆ ಯು ಟಿ ಖಾದರ್ ಸದನವನ್ನು ಸರಿದಾರಿಗೆ ತರುವಂಥ ಪ್ರಯತ್ನವನ್ನು ಮಾಡಿದ್ರು. ಒಂದು ಸ್ವಲ್ಪ ಗದ್ದಲದ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಯಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.